ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಚಾನಲ್. ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ನೇಮಕಾತಿ ಯಾವಾಗ ಲೇಟೆಸ್ಟ್ ಅಪ್ಡೇಟ್ಗಳು ಕೂಡ ಏನು ತಿಳಿಸ್ಕೊಡ್ತೀವಿ. ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಶಿಕ್ಷಕರ ನೇಮಕಾತಿ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಕಾಯ್ತಾ ಇದ್ದೀರಾ. ಸರ್ಕಾರ ಕೂಡ ಘೋಷಣೆ ಕೂಡ ಮಾಡಿತ್ತು 10,000 ಶಿಕ್ಷಕರ ನೇಮಕಾತಿ ಮಾಡ್ತೀವಿ ಅಂತ. ಸಿಎಂ ಅವರು ಕೂಡ ಪದೇ ಪದೇ ಹೇಳಿಕೆನ ಕೊಡ್ತಿದ್ರು, ನಾವು ನೇಮಕಾತಿ ಮಾಡೇ ಮಾಡ್ತೀವಿ ಅಂತ. ಪ್ಲಸ್ ಸಚಿವರು ಕೂಡ ನಾವು ಶೀಘ್ರದಲ್ಲೇ ನೇಮಕಾತಿ ಕೂಡ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಶಾಲೆಗಳನ್ನ ಕೆಪಿಎಸ್ಸಿ ಶಾಲೆಗಳನ್ನ ವಿಲೀನ ಕೂಡ ಮಾಡ್ತಾ ಇದ್ದಾರೆ. ಇದರ ನಡುವೆ ನೇಮಕಾತಿಗೆ ಕಾಯ್ತಾ ಇದ್ದಾರೆ. ನಿಮಗೆ ಸಚಿವರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ, ಸಿಎಂ ಆದಷ್ಟು ಬೇಗ ನಮಗೆ ತೀರ್ಮಾನ ಕೈಗೊಳ್ತಾರೆ ಅಂತ ಹೇಳಿದರೆ. ನಿಮಗೆ ಗೊತ್ತಿರೋಹಾಗೆ 9ನೇ ತಾರೀಕು ಬಳಿಕ 9th ವರೆಗೂ ನಿಮಗೆ ಎಲೆಕ್ಷನ್ಸ್ ಇರೋ ಕಾರಣ ಆಗೋದಿಲ್ಲ. 9ನೇ ತಾರೀಕು ಬಳಿಕ ನಿಮಗೆ ಸಚಿವ ಸಂಪುಟ ಸಭೆ ಮಾಡಿ ನಾವು ತೀರ್ಮಾನ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿ ಯಾವ ರೀತಿ ಡಿಸೈಡ್ ಮಾಡ್ತಾರೆ ಅದು ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಈಗ ಸಮುದಾಯಗಳ ಮಧ್ಯೆ ಜಟಾಪಟಿ ಕೂಡ ಆಗಿದೆ. ಒಳ ಮೀಸಲಾತಿ ಕುರಿತು ನಮಗೆ ಕೊಡಬೇಕು, ನಮಗೆ ಜಾಸ್ತಿ ಕೊಡಬೇಕು ಅಂತ ಗೊಂದಲ ಕೂಡ ಆಗಿದೆ. ಆ ನಿಟ್ಟಿನಲ್ಲಿ ನಿಮಗೆ ನೇಮಕಾತಿ ಡಿಲೇ ಕೂಡ ಆಯಿತು. ಕೋರ್ಟ್ 50% ನೇಮಕಾತಿ ಕೂಡ ಮಾಡಿ ಅಂತ ಹೇಳಿದ್ರು. ಆದ್ರೂ ಕೂಡ ನಾವು ಮಾಡ್ತೀವಿ, 30 ದಿನಗಳ ನೋಟಿಫಿಕೇಶನ್ ಮಾಡ್ತೀವಿ ಅಂತ ಹೇಳಿದ್ರು. ಮತ್ತೆ ಈಗಿರೋ ಏನ್ 15% ಕೂಡ ಇದೆ, ಈಗಿರೋ ರಿಸರ್ವೇಶನ್ಸ್ ಏನಿದೆ ಅದರಲ್ಲೇ ನಿಮಗೆ ಒಳ ಮೀಸಲಾತಿ ಕೊಡಬೇಕು ಅಂತ ಹೇಳಿ ಜಟಾಪಟಿ ಕೂಡ ಶುರು ಆಯಿತು. ಆ ನಿಟ್ಟಿನಲ್ಲಿ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಕೂಡ ನಡೀತಿದೆ. ನಂತರವೇ ನಿಮಗೆ ತೀರ್ಮಾನ ಆಗ್ಬೋದು. ಸಚಿವರು ಶೀಘ್ರದಲ್ಲೇ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ರು. ಬಹುಶಃ ನಿಮಗೆ 9ನೇ ತಾರೀಕು ಬಳಿಕ ನಿಮಗೆ ಸಭೆ ಮಾಡಿ ತೀರ್ಮಾನ ಕೈಗೊಳ್ತಾರೆ. ನೋಟಿಫಿಕೇಶನ್ ನಿಮಗೆ ಆಫ್ಟರ್ 15th ನಿಮಗೆ ಎಕ್ಸ್ಪೆಕ್ಟ್ ಮಾಡಬಹುದು. ಆದರೆ ತೀರ್ಮಾನ ಕೈಗೊಂಡ್ರೆ ಪ್ಲಸ್ ನಿಮಗೆ ಕೋರ್ಟ್ ಅಲ್ಲಿ ಕೂಡ ಹಿಯರಿಂಗ್ ಕೂಡ ಇದೆ. ಹಿಯರಿಂಗಿಗೆ ಸರ್ಕಾರ ಹೋಗ್ತಾ ಇಲ್ಲ. ಅಲ್ಲಿ ತೀರ್ಪು ಸದ್ಯದ ಮಟ್ಟಿಗೆ ಬರುವ ಸಾಧ್ಯತೆ ಕೂಡ ಕಡಿಮೆ. ಬಿಕಾಸ್ ಬೇರೆ ರಾಜ್ಯಗಳಲ್ಲಿ ಕೂಡ ಡಿಸಿಷನ್ ಕೂಡ ಪೆಂಡಿಂಗ್ ಇದೆ. ಸುಪ್ರೀಂ ಕೋರ್ಟ್ ಆದೇಶ ಕೂಡ ಇದೆ 50% ರಿಸರ್ವೇಶನ್ ಇರಬಹುದು ಅಂತ. ಈ ನಿಟ್ಟಿನಲ್ಲಿ ಡಿಲೇ ಕೂಡ ಆಗ್ತಾ ಇದೆ. ಸದ್ಯದ ಮಾಹಿತಿ ಪ್ರಕಾರ ನಿಮಗೆ ಶಿಕ್ಷಕರ ನೇಮಕಾತಿ 10,000 ಪೆಂಡಿಂಗ್ ಇರೋದು ನಾನ್ ಹೆಚ್ಚಿಗೆ ಕೂಡ ಆಗುತ್ತೆ ಅಂತ ಇದ್ದಾರೆ. ಬಟ್ ಅದು ಡಿಲೇ ಆಗ್ಬಹುದು. ಬಿಕಾಸ್ ಈಗಿರೋ 56,000 ಹುದ್ದೆಗಳನ್ನ ಸರ್ಕಾರ ಕಾನ್ಸಂಟ್ರೇಟ್ ಕೂಡ ಮಾಡ್ತಾ ಇದೆ. ಪ್ಲಸ್ ಟಿ ಕೂಡ ಆಗ್ಬೇಕಾಗುತ್ತೆ. ಟಿ ಕೂಡ ಸದ್ಯದ ಮಾಹಿತಿ ಪ್ರಕಾರ ಇನ್ನು ಕೂಡ ಅನೌನ್ಸ್ಮೆಂಟ್ ಕೂಡ ಆಗಿಲ್ಲ. ಸರ್ಕಾರ ಈಗ ಈಗಿರೋ 56,000 ಹುದ್ದೆಗಳನ್ನ ಯಾವೆಲ್ಲ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿದೆ ಅವನ್ನ ತಯಾರಿ ಮಾಡ್ತಿದೆ. ನಂತರದಲ್ಲಿ ನಿಮಗೆ ನೇಮಕಾತಿ ಶುರು ಆಗುವ ಸಾಧ್ಯತೆ ಕೂಡ ಇದೆ. ಥ್ಯಾಂಕ್ ಯು.